ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇದು ಅಯೋಧ್ಯೆ ಟ್ರಿಪ್ಪಿಂದು ಕಂಟಿನ್ಯೂಯೇಷನ್ ವ್ಲಾಗ್ ಆಗಿರುತ್ತೆ. ಅಯೋಧ್ಯೆಯಲ್ಲಿ ಆಂಜನೇಯನ ದೇವಸ್ಥಾನಕ್ಕೆಲ್ಲ ಹೋದ್ವಿ. ಅಲ್ಲಿಂದ ರಾಮನ ದರ್ಶನ ಮಾಡೋಣ ಅಂತ ಅಯೋಧ್ಯೆಗೆ ಹೋದ್ವಿ, ರಾಮ ಮಂದಿರಕ್ಕೆ. ಅಲ್ಲಿ ಒಳಗಡೆ ಫೋನು, ಸ್ಮಾರ್ಟ್ ವಾಚು, ಬೆಲ್ಟು, ಬ್ಯಾಗು ಏನೂ ಅಲೋ ಮಾಡಲ್ಲ. ಸೊ ಒಳಗಡೆ ಫೋನೆಲ್ಲ ಇಡೋ ತನಕ ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಮಾಡ್ಕೊಂಡಿದ್ದೀನಿ. ಅಲ್ಲಿ ಎಷ್ಟು ದೂರ ಇದೆ, ಎಷ್ಟು ಬಳಸ್ಕೊಂಡೆಲ್ಲ ಹೋದ್ವಿ. ಬಟ್ ಅಲ್ಲಿ ದೇವ್ರನ್ನ ನೋಡಿದ ತಕ್ಷಣ ಸಖತ್ತು ಖುಷಿ ಆಯಿತು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇಷ್ಟು ಬಿಸಿಲಿತ್ತಂದರೆ ಇಲ್ಲಿ ಯಾವ ಬಿಸಿಲು ಇಲ್ಲ, ಅಷ್ಟು ಬಿಸಿಲಿತ್ತು. ಆ ಬಿಸಿಲಲ್ಲಿ ಒಂದು 2-3 ಕಿಲೋಮೀಟ್ರ್ ಸುತ್ಕೊಂಡು, 2 ಕಿಲೋಮೀಟ್ರೇ ಆಗುತ್ತೆ, ಸುತ್ಕೊಂಡು ಹೋಗಿ ದೇವ್ರನ್ನ ದರ್ಶನ ಮಾಡಿದ್ದು. ತುಂಬ ರಶ್ ಇತ್ತು, ಆದರೂ ದೇವ್ರು ನೋಡಿದ ತಕ್ಷಣ ಸಿಕ್ಕಾಪಟ್ಟೆ ಖುಷಿಯಾಗೋಯಿತು. ಈ ಥರ ಇದೆ ಅಯೋಧ್ಯೆ ರಾಮ ಮಂದಿರ ಆಚೆ ಕಡೆಯಿಂದ. ಯಾವುದೇ ಕಾರಣಕ್ಕೂ ಫೋನಂತೂ, ವಾಚು, ಸ್ಮಾರ್ಟ್ ವಾಚ್ ಏನೂ ಬಿಡಲ್ಲ. ಎಲ್ಲ ಆಚೆ ಒಂದು ಲಾಕರ್ ಥರ ಮಾಡಿರ್ತಾರೆ, ಅಲ್ಲಿಗೆ ಹಾಕಬೇಕು. ಅಲ್ಲಿಂದ ಅವರು ನಮಗೆ ಕೀ ಕೊಡ್ತಾರೆ, ಮತ್ತು ಅಲ್ಲೇ ಹೋಗಿ ಇಸ್ಕೊಂಡು ಬರಬೇಕು. ಆ ಥರ ಇದೆ. ಇನ್ನೂ ಕನ್ಸ್ಟ್ರಕ್ಷನ್ ಎಲ್ಲ ನಡೀತಿದೆ, ಆದರೆ ದೇವರಂತೂ ತುಂಬ ಚೆನ್ನಾಗಿದೆ. ಬಿಸಿಲಲ್ಲಿ ನಿಲ್ಲಕ್ಕಾಗದೆ ಎಲ್ಲ ಮ್ಯಾಟ್ ಮ್ಯಾಗೆ ಓಡಿ ಹೋಗ್ತಾ ಇದ್ವಿ, ಅಷ್ಟು ಇದಾಗಿರುತ್ತೆ. ಸೊ ಇನ್ನೂ ಯಾರೆಲ್ಲ ಸಂಭ್ರಮ ಹರ್ಬಲ್ ಏರಲ್ಲಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಯೋಧ್ಯೆ ರಾಮ ಮಂದಿರ ಮುಗಿಸ್ಕೊಂಡು ರೂಮಿಗೆ ಬಂದೆ. ಮತ್ತು ನೈಟು ಇಲ್ಲಿ ತುಂಬ ದೇವಸ್ಥಾನಗಳಿದೆ ನೋಡೋದು ಅಂಥೇಳಿ ನೈಟ್ ಹೋದ್ವಿ. ಇಲ್ಲಿ ಜನಗಳಿಗೆ ಅಂತೂ ಸಿಕ್ಕಾಪಟ್ಟೆ ಭಕ್ತಿ ದೇವ್ರ ಮೇಲೆ. ನಾವು ಡೈಲಿ ಮನೇಲಿ ಪೂಜೆ ಮಾಡ್ತೀವಿ, ಇಲ್ಲೆಲ್ಲ ಡೈಲಿ ದೇವಸ್ಥಾನ, ಭಜನೆ, ಪೂಜೆ ಈ ಥರ ಎಲ್ಲ ಮಾಡ್ತಾರೆ. ಇಲ್ಲಿ ಹೂಗೆ ಯಾವಾಗಲೂ ಜಾಸ್ತಿ ಚೆಂಡು ಹೂವನ್ನೇ ಬಳಸೋದು. ನಮ್ಮ ಕಡೆ ಕಡಿಮೆ ಚೆಂಡು ಹೂ ಬಳಸಲ್ಲ. ಇಲ್ಲಿ ಒಂದು ದೇವಸ್ಥಾನ ಇತ್ತು, ಅಲ್ಲಿಗೆ ಹೋದ್ವಿ. ಅಲ್ಲೂ ಅಷ್ಟೇ ಭಜನೆ ಎಲ್ಲ ಮಾಡ್ತಾಯಿದ್ರು. ಏನಿಲ್ಲ, ಯಾವಾಗಲೂ ರಾಮ, ಆಂಜನೇಯ ಈ ಥರ ಯಾವಾಗಲೂ ಭಜನೆ ಮಾಡ್ತಾನೆ ಇರ್ತಾರೆ. ರಾತ್ರಿ ಬೆಳಗ್ಗೆ ಯಾವಾಗಲೂ ಜನ ಇದ್ದೇ ಇರ್ತಾರೆ. ಸೊ ಈ ಥರ ಇದೆ ದೇವಸ್ಥಾನ. ಎಲ್ಲ ಹಳೆಯ ಥರ ದೇವಸ್ಥಾನನೇ, ಆದರೆ ಮಾತ್ರ ತುಂಬ ಭಕ್ತಿಯಿಂದ ಪೂಜೆ ಮಾಡ್ತಾರೆ. ಸೊ ಇನ್ನೂ ಯಾರೆಲ್ಲ ಸಂಭ್ರಮ ಹರ್ಬಲ್ ಏರಲ್ಲಿ ಬುಕ್ ಮಾಡ್ಕೊಂಡಿಲ್ಲ, ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ. ಏರ್ ಫಾಲ್ ಮತ್ತು ಡ್ಯಾಂಡ್ರಫ್ ಕಂಟ್ರೋಲ್ ಆಗುತ್ತೆ. ನಾನೇ ಮನೆಯಲ್ಲೇ ಪ್ರಿಪೇರ್ ಮಾಡ್ತಿರೋದು. ನೋಡಿ, ಈ ಥರ ಇದೆ ದೇವಸ್ಥಾನ. ಅಲ್ಲಿ ನಾನು ವ್ಲಾಗ್ ಮಾಡೋಣ ಅಂತ ನೋಡಿದ್ರೆ ಎಲ್ಲ ಈ ಕಡೆಗೆ ನೋಡ್ತಿರೋ. ನನಗೆ ಒಂದು ಸ್ವಲ್ಪ ಕನ್ಫ್ಯೂಸ್ ಇರೋದು, ಇಲ್ಲಿ ಪ್ಲೇಸಲ್ಲಿ ವಿಡಿಯೋ ಮಾಡ್ಬೋದಾ ಮಾಡಬಾರ್ದಾ ಅಂತ. ಆಮೇಲೆ ಕೆಲವರೆಲ್ಲ ಫೋಟೋಸ್ ತೆಕ್ಕತ್ತಿದ್ರಲ್ಲ, ಹಾಗಾಗಿ ಮಾಡಿದೆ. ನೈಟ್ ಆಗಿದೆ, ಆದರೂ ಎಷ್ಟು ಸ್ವೆಟ್ ಆಗ್ತಿತ್ತು ಅಂದರೆ, ಒಂದು ಚೂರು ಈ ಸನ್ಸ್ಕ್ರೀನ್ ಬಿಟ್ಟರೆ ಇನ್ನೇನು ಹಾಕೋಂಗೇ ಇಲ್ಲ. ಫುಲ್ಲು ನೀರು ಇಳೀತಿರೋದು ಮುಖದಲ್ಲೆಲ್ಲ. ನಾನು ಅಂದ್ಕೊಂಡು ಹೋಗಿದ್ದೆ ಬೇರೆ, ಅಲ್ಲಿ ನನಗೆ ಸನ್ಸ್ಕ್ರೀನ್ ಬಿಟ್ಟರೆ ಇನ್ನೇನು ಹಾಕ್ಕೊಳ್ಳೋಕ್ಕಾಗಲೇ ಇಲ್ಲ, ಅಷ್ಟು ಬೆವರು ಬರ್ತಿರೋದು. ಸೊ ಅಲ್ಲಿ ಆ ದೇವಸ್ಥಾನ ಮುಗಿಸ್ಕೊಂಡು ನಾನು ನನ್ನ ಮಗ ಬಂದ್ವಿ. ಇಲ್ಲಿ ಸ್ವಾಮೀಜಿಗಳ ಥರ ತುಂಬ ಜನ ಇರ್ತಾರೆ. ಅವರು ದೇವಸ್ಥಾನದಲ್ಲೇ ಮಲಗೋದು, ಅಲ್ಲೇ ಭಜನೆ, ಅಲ್ಲೇ ಊಟ. ಅವರೆಲ್ಲ ಅಷ್ಟೊಂದು ತಲೆಕೆಡಿಸ್ಕೊಳ್ಳಲ್ಲ ಮುಂದಿನ ಜೀವನದ ಬಗ್ಗೆ. ದೇವರಿದ್ದಾನೆ, ಏನೇ ಆದರೂ ದೇವರು ಮಾಡ್ತಿರೋದಿದು ಆ ಥರ. ನಾವು ಒಂದು ಕಡೆ ಹೋಗಿ ಅಲ್ಲಿ ಗಾಳಿ ಎಲ್ಲ ತುಂಬ ಜಾಸ್ತಿ ಆಯ್ತಲ್ಲ, ಅಲ್ಲಿ ಅವ್ರು ಹೇಳಿದ್ದು ಅದೇನೆ. ನಾನು ಕೇಳಿದೆ, ಇಷ್ಟೆಲ್ಲ ಇದಾಗುತ್ತೆ, ಭಯ ಆಗಲ್ವಾ ಅಂದಿದ್ದಕ್ಕೆ, ಇಲ್ಲ ಇದೆಲ್ಲ ದೇವ್ರು ಮಾಡೋದು, ದೇವ್ರಿಚ್ಛೆನೇ. ಗಾಳಿ ಬಂದರೂ ದೇವ್ರಿಚ್ಛೆ, ಮಳೆ ಬಂದರೂ ದೇವ್ರಿಚ್ಛೆ ಅಂತಾರೆ. ನಮಗೆ ದೇವ್ರು ಅಯ್ಯಪ್ಪ ಇಷ್ಟೊಂದೆಲ್ಲ ಭಯ ಆಗುತ್ತಲ್ಲ ಅಂತ ನಮಗೆ ಅನ್ನಿಸ್ತಿರುತ್ತೆ. ಸೊ ಅವರು ಎಲ್ಲ ಏನಾಗುತ್ತೆ ಎಲ್ಲ ದೇವ್ರಿಚ್ಛೆ ಆ ಥರ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾರೆ. ಅಲ್ಲಿ ಇನ್ನೊಂದು ಏನಾಯಿತು ಅಂತ ಅಂದರೆ, ಜಾಗ ಬಿಡಿ ಅಂತ ಕೇಳೋಕ್ಕೆ ಎಕ್ಸ್ಕ್ಯೂಸ್ ಮೀ ಅಂತ ಕೇಳಿದರೆ ಅಷ್ಟೊಂದು ರೆಸ್ಪಾನ್ಸ್ ಮಾಡಲ್ಲ. ಜೈ ಶ್ರೀರಾಮ್ ಅಂದರೆ ಅವರು ತಿರುಗಿ ನೋಡ್ತಾರೆ. ಅದೊಂದು ಖುಷಿ ಆಯಿತು. ನನಗೆ ಗೊತ್ತಿರಲಿಲ್ಲ, ಅದು ಸಿಕ್ಕಾಬಟ್ಟೆ ರಶ್ ಇತ್ತಲ್ಲ. ನಾನು ಎಕ್ಸ್ಕ್ಯೂಸ್ ಮೀ ಅಂತ ಅಂದೆ. ಜೈ ಶ್ರೀರಾಮ್ ಅಂತ ಹೇಳಿ ಅಂತ ಅಂದರು. ಸೊ ಅಲ್ಲಿಂದ ನಾವು ಅದನ್ನೇ ಕಂಟಿನ್ಯೂ ಮಾಡಿದೆ. ಚೆನ್ನಾಗಿರುತ್ತೆ ಆ ಥರ ಹೇಳಿದಾಗ ಅವ್ರು ಕೊಡೋ ರೆಸ್ಪೆಕ್ಟೇ ಬೇರೆ. ಮತ್ತು ಅಲ್ಲಿಂದ ಇನ್ನೊಂದು ದೇವಸ್ಥಾನಕ್ಕೆ ಹೋದ್ವಿ. ಹಂಗೆ ಒಂದೊಂದು ಊರು ಅಂತ ಅಂದರೆ ತುಂಬ ದೇವಸ್ಥಾನಗಳಿರುತ್ತೆ. ಈ ಥರ ಇದೆ ದೇವಸ್ಥಾನ. ಮತ್ತು ಸಿಕ್ಕಾಪಟ್ಟೆ ಭಕ್ತಿಯಿಂದ ನಿಂತ್ಕೊಂಡ್ಬಿಡ್ತಾರೆ, ಜಾಗನೇ ಬಿಡಲ್ಲ. ಅಲ್ಲಿಂದ ಬಂದು ಬೆಳಗ್ಗೆ ಆಯಿತು, ನಾವು ಮತ್ತು ಅದೇ ಇವಾಗ ಗಾಳಿ ಬಂತು ಅಂತ ಹೇಳಿದ್ನಲ್ಲ, ಅಲ್ಲಿಗೆ ಹೋಗೋಣ ಅಂತ ಹೊರಟ್ವಿ.
ಇಲ್ಲಿ ಪೋಸ್ಟ್ ಆಫೀಸ್ ಯಾವ ಥರ ಇದೆ ತೋರಿಸ್ತೀನಿ. ಇದು ಇಲ್ಲಿಂದು ಪೋಸ್ಟ್ ಆಫೀಸ್, ಅಯೋಧ್ಯೆ ಪೋಸ್ಟ್ ಆಫೀಸು. ಸೊ ಅದೂ ದೇವಸ್ಥಾನ ಥರನೇ ಕಟ್ಟಿದ್ದಾರೆ. ಅಲ್ಲಿಂದ ಕ್ವಾರ್ಟರ್ಸ್ ಒಳಗಿಂದ ಹೋದ್ವಿ. ಬಟ್ ಆ ಜಾಗಕ್ಕೆ ಹೋದ್ಮೇಲೆ ಒಂದು 10 ನಿಮಿಷ ಸುಮ್ಮನೆ ಇತ್ತು ಅನಿಸುತ್ತೆ ವಾತಾವರಣ. ಅನ್ಎಕ್ಸ್ಪೆಕ್ಟೆಡು. ಹೋದ ಕಡೆ ಈ ಥರ ಆದರೆ ಸ್ವಲ್ಪ ಭಯನೇ ಆಗುತ್ತೆ. ನಾನು ಯಾವತ್ತೂ ಆ ಥರ ಗಾಳಿ ಮಳೆ ಅಷ್ಟೊಂದು ನೋಡಿರಲಿಲ್ಲ. ತುಂಬ ಅಂದರೆ ತುಂಬ ಜಾಸ್ತಿ ಆಗೋಯಿತು. ನಾವೇನೋ ಅಂದ್ಕೊಂಡು ಹೋಗಿರ್ತೀವಿ. ನನ್ನ ಹೋಟ್ಲಿಂದ ಒಂದು 8-9 ಕಿಲೋಮೀಟ್ರ್ ದೂರ ಆಗುತ್ತೆ. ಈ ಥರ ಎಲ್ಲ ಅಂಗಡಿಗಳು ಇಟ್ಕೊಂಡಿದ್ರು. ಅಲ್ಲಿ ನದಿ ಇದೆ, ಅಲ್ಲಿ ಹೊಳೆ ಇದೆ, ಅಲ್ಲಿ ಬೋಟಿಂಗ್ ಎಲ್ಲ ಇತ್ತು. ಅಲ್ಲೂ ಒಂದು ಆಂಜನೇಯನ ದೇವಸ್ಥಾನ ಇತ್ತು. ಬೋಟಿಂಗಿಂದೆಲ್ಲ ಚೆನ್ನಾಗಿತ್ತಲ್ಲ. ನನ್ನ ಮಗ ಬೋಟಿಂಗ್ ಹೋಗೋಣ ಅಂತಿದ್ದ. ನಾನು ಅದೇನೋ ಗೊತ್ತಿಲ್ಲ, ಒಂದು 10 ನಿಮಿಷ ಇರು ವೆಯ್ಟ್ ಮಾಡು ಅಂತ ಅಂದೆ. ಒಂದು 5 ನಿಮಿಷ ಆಗಿತ್ತಷ್ಟೇ ನೋಡಿ. ಗಾಳಿ ಎಷ್ಟು ಜೋರಾಯಿತು ಅಂದರೆ ನನಗೆ ಫೋನ್ ಇಟ್ಕೊಳ್ಳೋಕ್ಕೂ ಸಹ ಆಗ್ತಿರಲಿಲ್ಲ. ಫುಲ್ಲು ಫೋನೆಲ್ಲ ಆರೋಗ್ತಿತ್ತು. ಒಂದು 5 ನಿಮಿಷಕ್ಕೆ ಅಲ್ಲೇನೂ ಕಾಣಿಸ್ತಾನೆ ಇರಲಿಲ್ಲ. ಆ ಮಟ್ಟಕ್ಕೆ ಗಾಳಿ ಜಾಸ್ತಿ ಆಗೋಯಿತು. ನಾವು ಎಲ್ಲಿ ಅವರಿಗೇನು ಭಯನೇ ಆಗ್ತಿಲ್ಲ. ನಾನು ಎಲ್ಲಿ ನಿಂತ್ಕೊಳ್ಳೋದು, ನನ್ನ ಮಗನ ಇಟ್ಕೊಂಡು ಎಲ್ಲಿ ನಿಲ್ಲೋದು ಅಂತಲೇ ಅರ್ಥ ಆಯ್ತಿಲ್ಲ. ಅವ್ರು ಇಟ್ಕೊಂಡಿದ್ದ ಹಣ್ಣು ಎಲ್ಲ ಆರೋಯ್ತು. ಅವ್ರನ್ನ ಆಮೇಲೆ ಕೇಳಿದ್ದಕ್ಕೆ ದೇವ್ರಿಚ್ಛೆ ಅದು, ಆ ಹಣ್ಣು ಮಾರೋದು ಬೇಡ ಅಂತ ಇತ್ತೇನೋ, ಅದಕ್ಕೆ ಆರೋಗಿದೆ ಎಲ್ಲ ಅಂತ. ಈ ಮಟ್ಟಕ್ಕೂ ಪಾಸಿಟಿವ್ ಆಗಿ ತಗೊಳ್ತಾರಲ್ಲ ಅಂತ ಖುಷಿ ಆಯಿತು. ಅದೇ ದೇವಸ್ಥಾನ, ಅಲ್ಲಿ ಆಂಜನೇಯ ಇದೆ ಒಳಗಡೆ, ಹಳೆ ಕಾಲದ್ದೇನೆ ಆಂಜನೇಯನ ದೇವಸ್ಥಾನ. ಅವರು ಒಳಗಡೆ ಎಲ್ಲ ಆರೋಗ್ತಿದೆ. ಅಲ್ಲಿ ಫೋಟೋ ಶೂಟಿಗೆಲ್ಲ ಜೀಪ್ ಇಟ್ಟಿದ್ದಾರೆ, ಎಲ್ಲ ಹೋಗ್ತಿದೆ. ಅವ್ರು ಏನು ತಲೆ ಕೆಡ್ಸ್ಕೊತಿಲ್ಲ, ಸುಮ್ಮನೆ ಒಳಗಡೆ ಕೂತಿದ್ರಷ್ಟೇ. ನನಗೆ ಒಂಥರ ಭಯ ಜಾಸ್ತಿ ಆಯಿತು. ಮಕ್ಕಳೆಲ್ಲ ಇರ್ತಾರೆ, ಅನ್ಎಕ್ಸ್ಪೆಕ್ಟೆಡಾಗಿ ಈ ಥರ ಆದಾಗ ಏನು ಮಾಡಬೇಕಂತ ಗೊತ್ತಾಗಲ್ಲ. ನೋಡಿ ಗಾಳಿ ಇಷ್ಟಿದ್ದಿದ್ದು ನೋಡಿ, ಫೋನ್ ಇಟ್ಕೊಳ್ಳೋಕ್ಕೂ ಸಹ ಆಗ್ತಿಲ್ಲ, ಅಷ್ಟು ಗಾಳಿ. ಒಂದು 10 ನಿಮಿಷಕ್ಕೆ ಇಲ್ಲೇನು ಈ ನೀರಾಗಲಿ ಬೋಟಾಗಲಿ ಏನೂ ಕಾಣಿಸ್ತಿರ್ಲಿಲ್ಲ. ಅಷ್ಟು ಮುಚ್ಚೋಗ್ಬಿಡ್ತು ಎಲ್ಲ ಧೂಳಿಗೆ. ಎಷ್ಟು ಧೂಳು ಅಂದರೆ ಅವರು ಸುಮ್ಮನೆ ಒಂದು ಕಡೆ ಕೂತಿದ್ರಷ್ಟೇ. ನಾವು ಆಮೇಲೆ ಒಂದು ಮನೆ ಹತ್ರ ಹೋಗಿ ಗೋಡೆ ಹಿಂದೆ ನಿಂತ್ಕೊಂಡ್ವಿ. ಆಗ ಸ್ವಲ್ಪ ಗಾಳಿ ಕಂಟ್ರೋಲ್ ಆಯಿತು. ಆಟೋದವ್ರು ಬರೋಕ್ಕೆ ಹೆದರುತ್ತಿದ್ರು, ಇಲ್ಲ ನಾನು ಆಟೋ ತೆಗಿಯಲ್ಲ, ಇಷ್ಟೊಂದು ಗಾಳಿ ಬರ್ತಿದೆ, ನಿಲ್ಲಬೇಕು ಅಂತ. ಆಮೇಲೆ ಒಂದು 1/4 ಗಂಟೆ ಆದಮೇಲೆ ನಿಲ್ತು. ಆವಾಗ ಅಲ್ಲಿಂದ ಹೊರಟ್ವಿ. ಆಮೇಲೆ ಅಲ್ಲಿಂದ ಕಾಶಿಗೆ ಹೋಗೋಣ ಅಂಥೇಳಿ ರೈಲ್ ಟಿಕೆಟ್ ಬುಕ್ ಮಾಡಿದ್ದೆ. ಸೊ ಅಲ್ಲಿಂದ ಕಾಶಿಗೆ ಹೊರಡೋಣ ಅಂತ ಟ್ರೈನಿಗೆ ಹೊರಟ್ವಿ. ಇದು ಅಯೋಧ್ಯೆ ಟ್ರಿಪ್ ಆಗಿರುತ್ತೆ. ನೆಕ್ಸ್ಟ್ ವ್ಲಾಗಲ್ಲಿ ಕಾಶಿ ವ್ಲಾಗ್ ಅಪ್ಲೋಡ್ ಮಾಡ್ತೀನಿ. ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.